ನಮಸ್ಕಾರ ನಮಸ್ಕಾರ. ಆರಾಮದೇನೆ ಸರ್, ತಾವು ಹೇಗಿದ್ದೀರಿ? ತುಂಬಾ ದಿವಸ ಆದ್ಮೇಲೆ ನಿಮ್ಮ ನರ್ಸರಿ ಬಂದಿದ್ದೀವಿ, ಅಂತೂ ಬಂದಿದ್ದೀವಿ. ಸೊ ಹಾಗಾಗಿ ಸರ್ ಹೇಳಿ, ತಮ್ಮ ಪರಿಚಯ ಮಾಡ್ತಾರೆ. ನನ್ನ ಹೆಸರು ಅನಿಲ್ ಅಂತ. ಆದರೆ ಜಾಕ್ ಅನಿಲ್ ಅಂತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ ಮೇಲೆ ಸ್ವಲ್ಪ ಪ್ರಚಾರ ಸಿಕ್ಕಿದೆ. ಯಾಕಂದರೆ ನಮ್ಮದು ಪುತ್ತೂರು ಹತ್ರ ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ನರ್ಸರಿ ಇದೆ, ಜಾಕ್ ಅನಿಲ್ನ ನಿನ್ನೆಕಲ್ಲು ನರ್ಸರಿ ಅಂತ. ಮೇಯ್ನ್ ಆಗಿ ಹಲಸಿನ ಮರ. ಅದು ಇವಾಗ ನೋಡಿ ನಮಗೆ ಈ ನವೆಂಬರ್ ಈ ತಿಂಗಳಲ್ಲಿ ಎಲ್ಲಿಯೂ ಒಂದು ಹಲಸಿನಕಾಯಿ ಇರೋದಿಲ್ಲ. ಆದರೆ ಈ ಮರದಲ್ಲಿ ಕಡಿಮೆ 200ಕ್ಕಿಂತ ಜಾಸ್ತಿ ಮಿಡಿ ಇದೆ. ಇಷ್ಟೆಲ್ಲ ದೊಡ್ಡ ಆಗಲ್ಲ. ಅದು ಮಾವಿನಕಾಯಿ ಹಿಡಿದಾಗೆ ಇಡೀ ಮರದ ಕುಡಿ ಗೆಲ್ಲಿಗಳಲ್ಲಿ ಸಹ ನೋಡ್ತಾ ಇದ್ದೀನಿ. ನೋಡಿ ಸರ್. ಸರ್ ಯಾವ ವೆರೈಟಿ ಇದು? ಇದು ಆಕ್ಚುಲಿ ಥಾಯ್ಲೆಂಡ್ ಬಂದ ವೆರೈಟಿ. ಅದನ್ನ ನಮ್ಮ ನಿನ್ನೆಕಲ್ಲು ನರ್ಸರಿಯಲ್ಲಿ ಬೆಳೆಸಿದ ಕಾರಣ ನಾವು ನಿನ್ನಿತಾಯಿ ಅಂತ ಹೆಸರು ಕೊಟ್ಟಿದ್ದೇವೆ ಇದಕ್ಕೆ. ಏನ್ ರೀಸನ್ ಇಂದ ಹೆಸರು ಕೊಟ್ರಿ ಸರ್? ಥಾಯ್ಲೆಂಡ್ ಇಂದ ಬಂದು ನಮ್ಮ ನಿನ್ನೆಕಲ್ಲು ನರ್ಸರಿಯಲ್ಲಿ ಬೆಳೆಸೋದಕ್ಕೆ ನಿನ್ನಿತಾಯಿ ಅಂತ ಹೆಸರು ಕೊಟ್ಟಿದೆ ಅಷ್ಟೇ. ಹಾಗಂದ್ರೆ ಇದು 12 ತಿಂಗಳು ಕಾಯಿ ಆಗ್ತಾ ಇರ್ತೇವೆ. ಒಮ್ಮೆ ಕಾಯಿ ಮುಗಿದ್ರೆ ಮಾಮೂಲಿ ಮರಗಳು 8 ತಿಂಗಳ ನಂತರ ಶುರು ಆಗೋದಾದ್ರೆ ಇದಾಗಲ್ಲ, 2 ತಿಂಗಳ ಗ್ಯಾಪ್ ನಲ್ಲಿ ಮತ್ತೆ ಶುರು ಆಗುತ್ತೆ. ಆತರ. ಈ ಮರ ಎಷ್ಟು ವರ್ಷದ ಹಳೆಯದಿರ್ಬೋದು? ಇದಕ್ಕೆ ಆಯ್ತು 10 ವರ್ಷ ಆಯ್ತು ಸರ್ ಇದಕ್ಕೆ. ವರ್ಷ ಇಡೀ ಕಾಯಿ ಬಿಡ್ತಾ ಇರ್ತದೆ. ಹೌದು ಹೌದು ಹೌದು. ಅದು ಎಷ್ಟು ದೊಡ್ಡ ಸೈಜ್ ಬರ್ಬೋದು ಸರ್? ಈಗ ಉದಾಹರಣೆಗೆ ಈ ಒಂದು ಗೊಂಜಲ ಈ ಒಂದು ಬಂಜಲ್ಲಿ 1 2 3 4 5 6 ಎಲ್ಲ ಇದ್ರೆ 2 kg 3 kg ಸೈಜ್ ಬರುತ್ತೆ ಅಷ್ಟೇ. ಆದ್ರೆ ಅದನ್ನ ನಾವು ಕಟ್ ಮಾಡಿ ಒಂದು ತೊಟ್ಟಲ್ಲಿ ಒಂದೇ ಬಿಟ್ರೆ 8 kg ಸೈಜ್ ಬರುತ್ತೆ. 8 kg ತನಕ ಬರುತ್ತೆ. ಕಾಯಿ ಕಡಿಮೆ ಮಾಡಿದಷ್ಟು ಸೈಜ್ ದೊಡ್ಡದು ಬರುತ್ತೆ, ಟೇಸ್ಟ್ ಜಾಸ್ತಿ ಬರುತ್ತೆ. ಆತರ. ಇದನ್ನ ಆಕ್ಚುಲಿ ನಾವು ಹಣ್ಣು ತಿನ್ನೋದಕ್ಕೂ ಆಗುತ್ತೆ, ಮತ್ತೆ ಮಲ್ಟಿಪಲ್ ಯೂಸೇಜ್ ಆಗುತ್ತೆ. ಇದು ಮೇನ್ ಆಗಿ ವೆಜಿಟೇಬಲ್ ಪರ್ಪಸ್ಗೆ ಎಲ್ಲದಿಗೆ ಆಗ್ಬೋದು. ಯಾಕಂದ್ರೆ ನಾವು ಮರ ಹಣ್ಣಾಗಲಿಕ್ಕೆ ಬಿಡುವಾಗ ಕಾಯಿದು ಹೋಳಿ ಕಡಿಮೆ ಆಗುತ್ತೆ. ನಿಮಗೆ ಒಂದು ಮರದಲ್ಲಿ ಒಂದು 50-60 ಕಾಯಿ ಬಿಡ್ಬೋದು. ತರಕಾರಿಗೆ ತೆಗೆದಾದ್ರೆ ಇದರಲ್ಲಿ ಈಗ 200 ಕಾಯಿ ತರಕಾರಿಗೆ ತೆಗಿಬಹುದು. ಲೆಕ್ಕ ಮಾಡಿದ್ರೆ 200 ಅಲ್ಲ, ಜಾಸ್ತಿ ಇದೆ ಲೆಕ್ಕ ಮಾಡಿದ್ರೆ. ಪ್ರತಿಯೊಂದು ಗೊಂಚಲಲ್ಲೂ 4-5 ಹಾಗೆ ನೋಡಿ ಸರ್, ಆ ಗಲ್ಲಿಗಳು ನೋಡಿ ಸರ್, ಅದ್ರಲ್ಲಿ ನೋಡಿ. ನಾವೀಗ ವಿಡಿಯೋ ಮಾಡ್ತಾ ಇರೋದು ಡೇಟ್ ಬಂದು ನವೆಂಬರ್ 7ನೇ ತಾರೀಕು. ನೋಡಿ ಎಷ್ಟೊಂದು ಈ ಟೈಮಲ್ಲಿ ಕೂಡ ಇಷ್ಟೊಂದು. ಈ ಟೈಮಲ್ಲಿ ಇದ್ದದೇ ಇದರದ ಅಡ್ವಾಂಟೇಜ್. ಎಲ್ಲೂ ಇಲ್ಲದೆ ಇರುವಾಗ ಇಲ್ಲಿ ಆದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಇದಾಗುತ್ತೆ. ಹೌದು ಸರ್, ನೀವು ಸಸಿ ಬೇಕಿದ್ರೆ ಇದು ಮಾಡ್ತೀರಾ, ಕೊಡ್ತೀರಾ? ಅಲ್ಲ, ಸಸಿ ಕೊಡ್ತೀನಿ ಹೇಳಿದ್ರೆ ಫೋನ್ ಮಾಡುವರ ಪಕ್ಕದ ಮೇನ್ ರೋಡ್ಗೆ ಕೊಡ್ಲಿ ವ್ಯವಸ್ಥೆ ಇದೆ. ಕರ್ನಾಟಕದ ಯಾವ ಮೂಲೆಯಿಂದ ಫೋನ್ ಮಾಡಿದ್ರು ಕೂಡ ನಮ್ಮ ಇಂದ ಡೆಲಿವರಿ ಗಾಡಿಗಳಿದೆ. ಆ ಲಾರಿ ಎಲ್ಲ ನೋಡಿ, ಅದೆಲ್ಲ ಅದು ಓಟಿಗೆ ಡಿಪೆಂಡ್ ಆಗಿ ಗಾಡಿ. ಈಗ ಜಾಸ್ತಿ ಓಟರ್ ಇದ್ರೆ ದೊಡ್ಡ ಗಾಡಿ ಕಳಿಸ್ತೇವೆ. ಒಂದು ಗಿಡ ಆದ್ರೂ ನಾವು ಕೊಡ್ತೇವೆ. ಈ ವೆರೈಟಿಗಳು ಜಾಸ್ತಿ ಇದ್ರು ನಾವು ಜಾಸ್ತಿಯಾಗಿ ಪ್ರಮೋಟ್ ಮಾಡೋದು ಚಂದ್ರ ಹಲಸು ಮತ್ತು ಇದು. ನಮಸ್ಕಾರ ಸರ್. ನೀವು ಸಂಜೆ ಎಷ್ಟು ಗಂಟೆ? 6:30 ತನಕ ಇರ್ತೇವೆ ಸರ್. ಸ್ವಲ್ಪ ಗಿಡ ಎಲ್ಲ ಬೇಕಿತ್ತು. ಆಯ್ತು, ಕತ್ತಲೆ ಆದ್ರೆ ಸ್ವಲ್ಪ ಗಿಡ, ರಾತ್ರಿ ಆದ್ರೆ ಗಿಡ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಅಲ್ಲ, ನಾನು ಅದಕ್ಕಿಂತ ಮೊದಲೇ ಬರ್ತೇನೆ. ಆಯ್ತಾಯ್ತು, ಇಲ್ಲಿಂದೆಲ್ಲ ಭಾವನ ಮನೆಗೆ ಆಯ್ತಾಯ್ತು ಆಯ್ತು. ನಿಮ್ಮಲ್ಲಿ ಹಣ್ಣಿನ ಗಿಡಗಳು ಎಲ್ಲ ಇದೆ, ಎಲ್ಲ ಇದೆ. ಇದು ಮೆಕಡಾಮಿಯಾ ಗಿಡ ಇದೆ? ಮೆಕಡಮಿ ನಮ್ಮಲ್ಲಿ ಆಗುದಿಲ್ಲ, ಮಾತ್ರ ಮೆಕಡಮಿ ಗಿಡ ಇದೆ. ಇದೆ, ಆಗುದಿಲ್ಲ. ಅದು ಬಯಲುಸೀಮೆಯಲ್ಲಿ ಮತ್ತು ಮಲೆನಾಡಲ್ಲಿ ಆಗುತ್ತೆ. ಗಿಡ ಇದೆ. ಆಯ್ತು. ಸೊ ನೀವು ಹೇಳ್ತಾ ಇರೋದು ಚಂದ್ರ ಹಲಸು ಅಲ್ಲ. ಈಗ ಎಲ್ಲರೂ ಬಂದು ಕೇಳುದು ನಿಮ್ಮಲ್ಲಿ ಎಷ್ಟು ವೆರೈಟಿ ಹಲಸಿದೆ, ಎಷ್ಟು ಟೈಪ್ ಇದೆ ಅಂತ. ಈ ವೆರೈಟಿ ಟೈಪ್ ನಲ್ಲಿ ಹೇಳುದು ಮನೆಗೆ 1-2 ಗಿಡ ನಡುವರಿಗೆ, ಅಲ್ಲಾದ್ರೆ ಒಂದು ಪ್ಯಾಷನ್ ಆಗಿ 10 ವೆರೈಟಿ ಬೇಕಾ ನಡಬಹುದು. ಅದೇ ಕೃಷಿಯಾಗಿ ಮಾಡುವಾಗ ತುಂಬಾ ವೆರೈಟಿ ಹಾಕೋದು ಬೇಡ. ಈಗ ಕೃಷಿಯಾಗಿ ಮಾಡುವಾಗ ಮೇಯ್ನ್ ಆಗಿ ಹಾಕೋದು 1 ಅಥವಾ 2 ತಳಿ, ಮ್ಯಾಕ್ಸಿಮಮ್ 3 ವೆರೈಟಿ. ಅಲ್ಲಿ ನಾವು ಫಸ್ಟ್ ಹೇಳುದು ನಟ್ಟು 1 ವರ್ಷಕ್ಕೆ ಫಲ ಕೊಟ್ಟು 10-20 ವರ್ಷದಲ್ಲಿ ಅಳಿದು ಹೋಗುವಂತ ಈ ತಳಿಗಳು ನಿಮಗೆ ಒಂದು ಮರಕ್ಕೆ ಖಾಲಿ 10 ಫೀಟ್ 12 ಫೀಟ್ ಗ್ಯಾಪ್ ಗಳಲ್ಲಿ ನಡಬಹುದು. 10 ಫೀಟ್ ಅಂದ್ರೆ ಎಕರೆ 400 ಮರ ಆಗುತ್ತೆ. 350 ಮರ ಆರಾಮ ನಿಮಗೆ ಹಾಕಬಹುದು. ಮತ್ತೆ ಇನ್ನೊಂದು ಕೆಂಪು ಸೊಳ್ಳೆ ಬರುವಂತ ಹಾಕಬೇಕು. ಅದಾದ್ರೆ 1 ಎಕರೆಗೆ 70 ಮರ ನಿಲ್ಲುತ್ತೆ ಅಷ್ಟೇ. 2 ಮಿಕ್ಸ್ ಮಾಡಿ ನಡಬೇಕಂತ ಕೆಂಪು ಸೊಳ್ಳೆ. ಆಗ ಇದು 2 ವರ್ಷಕ್ಕೆ ಫಲ ಕೊಟ್ಟು 10-20 ವರ್ಷದಲ್ಲಿ ಹೋಗುತ್ತೆ. ಅದು ಕಾಯಿ ಆಗಲಿಕ್ಕೆ 4-5 ವರ್ಷ ಬೇಕು, ತುಂಬಾ ವರ್ಷ ಬಾಳಿಕೆ ಬರುತ್ತೆ ಆತರ. ಮತ್ತೆ ಇದ್ರ ಅಡ್ವಾಂಟೇಜ್ ತೆಗೆದಷ್ಟು ಕಾಯಿ ಆಗ್ತಾ ಇರ್ತದೆ. ಈಗ ಸಿಂಪಲ್ ಆಗಿ ಲೆಕ್ಕ ಮಾಡಿದ್ರೆ ಒಂದು ಕಾಯಿಗೆ 10 ರೂಪಾಯಿ ಲೆಕ್ಕ ಇಡುದು. ನಮಗೆ ಜಾಸ್ತಿ ಏನು ಬೇಡ, ಬರೀ 10 ರೂಪಾಯಿ. ಈ 1.5 kg ಬರೋ ಕಾಯಿಗೆ 10 ರೂಪಾಯಿ ಇಟ್ಟರು 200 ಕಾಯಿ ಆದ್ರೆ ಎಷ್ಟಾಯ್ತು? 2000 ಆಯ್ತು. ಒಂದು ಮರದಲ್ಲಿ 300 ಮರದಲ್ಲಿ 2000 ಆಯ್ತು. ಅದೆಲ್ಲ ಬಹಳ ಜಾಸ್ತಿ ಆಯ್ತು. ಅಷ್ಟೆಲ್ಲ ಬೇಡ. ಹಾಗಾದ್ರೆ ಈ ಮರಕ್ಕೆ 10 ವರ್ಷ ಆಯ್ತು. ಒಂದು 4 ವರ್ಷ ಆದ ಮರದಲ್ಲಿ ಒಂದು 100 kg 1000 ರೂಪಾಯಿ ಆರಾಮ್ ಮಾಡ್ಕೊಳ್ಬಹುದು.
1,000 ಆದ್ರೂ ಸರ್ 3.5 ಲಕ್ಷ ಆಯ್ತು. ಆಯ್ತು. 350 ಮರ ಅಂದ್ರೆ. ಮತ್ತು ಎಲ್ಲ ಮರದಲ್ಲಿ ಒಂದು ಲೆಕ್ಕ ಕಾಯಿ ಇರೋದಿಲ್ಲ, ಕೆಲವಲ್ಲಿ ಜಾಸ್ತಿ ಆಗ್ತದೆ, ಕೆಲವು ಕಡಿಮೆ ಆಗ್ತದೆ, ಅದೆಲ್ಲ ಬೆಳೆ ಹಾಗೇನೆ. ಮತ್ತು ಇನ್ನೊಂದು ಇದು ಕಂಟಿನ್ಯೂ ಕಾಯಿ ಕೊಡೋ ಕಾರಣ ಸ್ವಲ್ಪ ನೀರು ಮತ್ತು ಗೊಬ್ಬರಗಳು ಜಾಸ್ತಿ ಬೇಕಾಗ್ತದೆ. ಮಾಮೂಲಿ ಹಲಸಿನ ಮರದಾಗೆ ನಟ್ಟು ಬಿಟ್ಟು ಅಷ್ಟು ಸುಲಭಕ್ಕೆಲ್ಲ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ನೀರು ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟರೆ ಇದರಲ್ಲಿ, ಯಾಕಂದ್ರೆ ಕಂಟಿನ್ಯೂ ಕಾಯಿ ಬರೋದೆಲ್ಲ ಬೆಳೆಯೋಕ್ಕೆ ಹಾಗೇನೆ ಸ್ವಲ್ಪ ಎಕ್ಸ್ಟ್ರಾ ಗೊಬ್ಬರಗಳು ಬೇಕಾಗ್ತದೆ. ನೀವು ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚಿನ ನಿರ್ವಹಣೆ ಮಾಡಬೇಕಂತ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆದಾಯ ತೆಗಿಬಹುದು. ಹಾಗೆ ಇದು ನಿಮ್ಮ ಪ್ರಕಾರ ಸರ್ ಎಷ್ಟು ವರ್ಷದಲ್ಲಿ ಫಲ ಬರ್ತದೆ ಅಂದ್ರೆ ಇಮಿಡಿಯೇಟ್ ಆಗಿ ಫಲ ಬರ್ಲಿಕ್ಕೆ ನಾವು ನಮ್ಮ ಹತ್ರ 3 ಸೀಸನ್ ಗಿಡ ಇದೆ, 3 ತಿಂಗಳು 6 ತಿಂಗಳು 1 ವರ್ಷ. ಈ 1 ವರ್ಷದ ಗಿಡಕ್ಕೆ 400 ರೂಪಾಯಿ, ಕೆಲವೊಮ್ಮೆ 400 ರೂಪಾಯಿ ಗಿಡದಲ್ಲಿ ಸಣ್ಣ ಸಣ್ಣ ಪೀಚು ಬಂದಿರ್ತದೆ. ಅದೇ ನಿಲ್ಲೊಂದು ಅಲ್ಲ, ಆ ಟೆಂಡೆನ್ಸಿ ತೋರಿಸ್ತದೆ ಅಷ್ಟೇ. ಅದು ಆಗಬೇಕಾದ್ರೆ ಒಂದು ಕೈ ಎಷ್ಟಾದ್ರೂ ಮರ ತೋರ ದಪ್ಪ ಆದ ಮೇಲೆ ಅದನ್ನು ಉಳಿಸಬಹುದು. ಹಾಗೆ ಈಗ ನಿಮ್ಮ ನರ್ಸರಿಗೆ ಬರ್ಬೇಕಿದ್ರೆ ಹೇಗ್ ಬರ್ಬೇಕು? ಅಲ್ಲಿ ಈಗ ಗೂಗಲ್ ಮ್ಯಾಪ್ ಅಲ್ಲಿ ಜಾಕ್ ಅನಿಲ್ ನರ್ಸರಿ ನೋಡಿದ್ರೆ ಸೀದಾ ಬರ್ಬೋದು. ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ಹತ್ರ ಕಬಕ್ಕ ಊರಿದೆ, ಕಬಕ್ಕ ಬಿಟ್ಲ ಮಧ್ಯದಲ್ಲಿ ನಿನ್ನಿಕಲ್ ನರ್ಸರಿ. ನಿಮ್ದು ನಂಬರ್ ಕೊಡ್ಬೋದಲ್ವಾ? 944-877-8497 ಈ ನಂಬರಿಗೆ ಕಾಲ್ ಮಾಡಿ ಬುಕ್ಕಿಂಗ್ ಮಾಡಿದ್ರು ಕೂಡ ಗಿಡ ನಿಮ್ಮ ಮನೆಗೆ ಮುಟ್ಟಿಸ್ತೇವೆ. ಎಷ್ಟು ವೆರೈಟೀಸ್ ಹಲ್ಸ್ ಇದೆ ಅಪ್ರಾಕ್ಸಿಮೇಟ್? 60-70 ವೆರೈಟಿ ಹಲಸು ಇದೆ. ಆದ್ರೆ ಅದು ವೈಬಲ್, ಅದು ರೈತನಿಗೆ ವೈಬಲ್ ಅಲ್ಲ, ಅದು ಒಂದು ಪ್ಯಾಷನ್ ಆಗಿ ರಿಸೋರ್ಟ್ಗೆ ನಡುವಾಗೆ ಒಂದು ಫಾರ್ಮ್ ಹೌಸ್ಗೆ ಬೇಕಾದ್ರೆ ಮಿಕ್ಸ್ ಮಾಡಿ ಹಾಕಬಹುದು. ಕೃಷಿ ರೈತರು ಬಂದು ನಮ್ಮ ಖಾಲಿ ಜಾಗ ಇದೆ, ಯಾವ ತರ ಹಲ್ಸು ನೆಟ್ಟಿದ್ರೆ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀರಾ? ರೈತರೇ ಬಂದ್ರೆ ಕೊಡ್ತೇವೆ, ಖಂಡಿತ ಕೊಡ್ತೇವೆ, ಅದು ಹೆಲ್ಪ್ ಮಾಡ್ತೇವೆ. ಮತ್ತೆ ಇನ್ನೊಂದು, ಈ ತಳಿ ಯಾವತ್ತು ನಮ್ಮ ಕರಾವಳಿ ಪ್ರದೇಶಕ್ಕೆ ಮಲೆನಾಡಿಗೆ ಅಷ್ಟು ಸೂಟಬಲ್ ಅಲ್ಲ ಈ ವೆರೈಟಿ. ಇದು ಬಯಲ್ಸೀಮೆಗೆ ಮಾತ್ರ. ಯಾಕಂದ್ರೆ ತುಂಬಾ ಕಂಟಿನ್ಯೂ ಕಾಯಿ ಬಿಡೋ ಕಾರಣ ಮರ ತುಂಬಾ ಅನ್ಹೆಲ್ತಿ ಆಗಿರುತ್ತೆ. ನಮ್ಮಲ್ಲಿ ತುಂಬಾ ಶೀತ ಮಳೆ ಜಾಸ್ತಿ ಆದ ಕಾರಣ ಅದಕ್ಕೆ ಫಂಗಸ್ ಎಲ್ಲ ಬರೋ ಚಾನ್ಸ್ ಉಂಟು. ಅದಕ್ಕಾಗಿ ಬಯಲ್ಸೀಮೆಯಲ್ಲಿ ಬಹಳ ಚೆನ್ನಾಗಿ ಬರ್ತದೆ. ಹಾಗೆ ನಿಮ್ಮಲ್ಲಿ ಇದು ಅಲ್ಲದೆ ಹಲ್ಸ್ ಅಲ್ಲದೆ ಬೇರೆ ಯಾವ್ದು ಸಸ್ಯಗಳು ಸಿಗ್ತದೆ? ಅಲ್ಲ, ಎಲ್ಲ ತರ ಹಣ್ಣಿನ ಗಿಡಗಳಿದೆ. ಅದು ಹಣ್ಣಿನ ಗಿಡಗಳು ನಮ್ಮ ಕರಾವಳಿ ಮಾತ್ರ ಅಲ್ಲ, ಬಯಲ್ಸೀಮೆದು ಮಲೆನಾಡು ಎಲ್ಲ ಊರಿನ ಹಣ್ಣಿನ ಗಿಡಗಳು ಸಿಗ್ತದೆ. ಅದೆಲ್ಲ ನಮ್ಮ ರೈತರ ಆನ್ಲೈನ್ ಬುಕ್ಕಿಂಗ್ ಮಾಡಿದ ಕೂಡಲೇ ಅವರ ಮನೆಗೆ ನಾವು ಒಂದು 10 ದಿನ ಒಳಗೆ ಮುಟ್ಟಿಸ್ತೇವೆ. ಈ ಎಸ್ಪೆಷಲಿ ನೀವು ಜಾಕನಿಲ್ ಅಂತಾನೆ ಫೇಮಸ್. ಹೌದು ಸರ್. ಅದರಲ್ಲಿ ಸರ್ ಜಾಕಲ್ ಎಷ್ಟು ವೆರೈಟೀಸ್ ಅಂದ್ರೆ ಯಾವ ಒಂದು ಎಷ್ಟು ವೆರೈಟೀಸ್ ಹೆಸರು ಹೇಳ್ಬೋದು? ಅಲ್ಲ, ಥೈಲ್ಯಾಂಡ್, ಇದು ಮಲೇಷಿಯಾ, ಥೈಲ್ಯಾಂಡ್, ವಿಯೆಟ್ನಾಂ ಅಂತ ತಳಿಗಳು, ಫಾರಿನ್ ತಳಿಗಳು, ಮಲೇಷಿಯಾ, ಸಿಂಗಾಪುರ್ ಅದೆಲ್ಲ ಇದೆ. ನಾಟಿ ತಳಿಗಳಲ್ಲಿ ಹಳೆಯ ಕಾಲದ ಬೆಸ್ಟ್ ತಳಿಗಳಾದ ಕೆಲವು ಚಂದ್ರ ಹಲಸಿನಲ್ಲಿ ತುಂಬಾ ತಳಿಗಳು, ಜೇನು ಬಕ್ಕೆ, ಮುಟ್ಟಂಬರಿಗೆ ಅಂತದೆಲ್ಲ ಸುಮಾರು ತಳಿಗಳು. ಬೈರಚಂದ್ರ ಎಲ್ಲ ಒಂದು ಟೈಮಲ್ಲಿ ಬಹಳ ಪ್ರಚಾರ ಇತ್ತು. ಆದ್ರೆ ಅದು ಇವಾಗ ಅದಕ್ಕಿಂತ ಜಾಸ್ತಿ ಕಲರು ಟೇಸ್ಟ್ ಇರೋ ತುಂಬ ತಳಿಗಳು ಬಂದ ಮೇಲೆ ನಾವು ಅದನ್ನೇ ಜಾಸ್ತಿ ಪ್ರಮೋಟ್ ಮಾಡ್ತೇವೆ. ಆ ಟೈಮಲ್ಲಿ 10-15 ವರ್ಷ ಮುಂಚೆ ಬೈರಚಂದ್ರ ಒಂದು ಬ್ರಾಂಡ್ ಆಗಿತ್ತು. ಈಗ ಅದಕ್ಕಿಂತ ಚೆನ್ನಾಗಿತ್ತ, ಅದು ಗಾಡಿಗಳಲ್ಲಿ ಅದಲು ಎಲ್ಲದರಲ್ಲೂ ಹೊಸ ತಳಿ. ನಿಮ್ಮ ದೃಷ್ಟಿಯಲ್ಲಿ ಈಗ ಮನೆ ಮುಂದೆ 1-2 ಸಸ್ಯ ಅಥವಾ ರೆಸಾರ್ಟಿಗೆಲ್ಲ ಹಾಕೊಳ್ಳೋದಿದ್ರೆ ಯಾವ ವೆರೈಟಿ ನೀವು ಸಜೆಸ್ಟ್ ಮಾಡ್ತೀರಾ? ಅಲ್ಲ, ಕೆಲವು ಸಸ್ಯ ಆದ್ರೆ ರೆಸಾರ್ಟಿಗೆಲ್ಲ ಹಾಕೋದಾದ್ರೆ ಈ ವರ್ಷ ಪೂರ್ತಿ ಆಗೋದು ಈ ತಳಿಗಳೇ ಬೆಸ್ಟ್. ಯಾಕಂದ್ರೆ ಮರ ಆಗಲ್ಲ, ಬಂದವರಿಗೆ ಇನ್ನೂ ಒಂದು ಗಿಡ ನಡಬೇಕು, ಕೃಷಿ ಮಾಡ್ಬೇಕಂತ ಅವರಿಗೊಂದು ಇಂಟ್ರೆಸ್ಟ್ ಬರ್ಬೇಕಾದ್ರೆ ಚಿಕ್ಕ ಗಿಡದಲ್ಲಿ ಈ ತರ ಕಾಯಿಗಳು ಆಗಬೇಕು, ಅದೇ ಬೆಸ್ಟ್. ಈಗ ಈಗ ತುಂಬಾ ಜನ ಅಡಿಕೆ ತೋಟ ವಿಸ್ತರಣೆ ಮಾಡೋದು ಈ ತರ ಎಲ್ಲ ನಡೀತಾ ಇದೆಯಲ್ಲ, ಈಗ ನಾವು ಹೊಸ ಭೂಮಿ ಮಾಡ್ಲಿಕ್ಕೆ ಯಾವ ವೆರೈಟಿ ನೀವು ಸಜೆಸ್ಟ್ ಮಾಡ್ತೀವಿ? ಇಲ್ಲಿ ಬರೋ ಪ್ರತಿಯೊಬ್ಬ ರೈತರಿಗೂ ನಾವು ಒಂದು ಗಿಡ ಮಸ್ಟ್ ಕೊಡ್ತೇವೆ. ಅದು ಯಾವ ವೆರೈಟಿ ನೀವು ಸಜೆಸ್ಟ್ ಮಾಡ್ತೀರಿ? ನಿನ್ನೆ ತಾಯಿ 100 ಎಕರೆ 350 ಅಂತ ಹೇಳಿ. ಹೌದೌದು. ಅದ್ರಲ್ಲಿ ನೀವು ಹೇಳಿದ 3.5 ಪಕ್ಕ ಆದಾಯ ಬರ್ತದೆ. ಓಕೆ, ಸರಿ ಸರ್, ನಿಮ್ಗೆ ನಾನು ನಿಮ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ವಿಡಿಯೋದಲ್ಲಿ. ಯಾರಾದ್ರೂ ಬೇಕಾದ್ರೆ ನಿಮ್ಗೆ ಕಾಲ್ ಮಾಡ್ತಾರೆ. ಸೊ ನಿಮ್ಗೆ ಸಸಿಗಳ ಆರ್ಡರ್ ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ನಿಮ್ ತೋಟಕ್ಕೆ ಬಂದು ಖುಷಿ ಆಯ್ತು. ಸೊ ಒಳ್ಳೇದಾಗಿ.